ಆದರೆ ಕೆಲಸ ವಸಿ ನಿಧಾನ ಆಯ್ತಾಯ್ತು ಅಷ್ಟೇ. ಆದರೆ ಅವ್ನು ಮಾಡಿಕೊಟ್ಟೇ ಕೊಡ್ತಾನೆ. ಇದು ನಾನು ನಿಮಗೆ ತಿಳಿಸ್ಬಿಡೋಣ ಅಂತ ಕರೆದೆ. ಅದ್ರ ಮೇಲೆ ನಿಮ್ಮ ಇಷ್ಟ. ಸರ್, ನೀವು ಇಷ್ಟು ಹೇಳಿದ್ಮೇಲೆ ಮುಗೀತು. ಸೋಪಣ್ಣಿಕಾಗಿ ಹೇಳಿ ಮುನಿಸ್ವಾಮಿ ಹತ್ರ ಕಾಲ್ ಮಾಡಿಸಿ ಆ್ಯಕ್ಷನ್ ಏನು ತಗೋಬಾರ್ದು ಅಂತ ಹೇಳಿಸ್ತೀನಿ. ಹಾಂ, ಅವ್ರು ಎತ್ತಂಗಡಿ ಮಾಡೋದು ಬಿಡಿ, ಅವ್ರ ಸುದ್ದಿಗೆ ಹೋಗಬಾರ್ದು, ಹಂಗೆ ಮಾಡ್ತೀನಿ. ಆದರೆ ಏನು ಇದು ಆದರೆ ಅದೇನೂ ಇಲ್ಲ, ಸಂಕೋಚ ಪಡೆದು ಹೇಳ್ರಿ. ಹಾಗೇನಿಲ್ಲ, ನಮ್ಮ ಪ್ರಾಜೆಕ್ಟ್ ವಿಷಯ ಹಾಗೆ ನಿಂತೋಗಿದೆ. ನೀವೊಂದು ಸ್ವಲ್ಪ ಮೂವ್ ಮಾಡಿದರೆ ಚೆನ್ನಾಗಿತ್ತು. ಎಷ್ಟು ವಿಷಯ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ ಸರ್. ಆ ವಿಷಯ ತಾನೇನ್ರಿ, ಅದನ್ನು ನಾನು ನೋಡ್ಕೋತೀನಿ ಬಿಡಿ. ಲೈ ಮರಗೋಡ, ಅದೇನು ಅಂತ ವಿಚಾರಿಸ್ಬಿಟ್ಟು ಅವ್ರು ಕೆಲಸ ಮಾಡ್ಕೊಟ್ಬಿಡೋಗ್ಲ. ಹಬ್ಬ, ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆದಂಗೆ ಆಯಿತು. ಒಂದು ಕಡೆ ಆಕ್ಸಿಡೆಂಟ್ ಕೇಸು ತೋಪ್ ಹೊಡೆಯುತ್ತೆ, ಇನ್ನೊಂದು ಕಡೆ ನಮ್ಮ ಪ್ರಾಜೆಕ್ಟ್ ವರ್ಕು ಮೂವ್ ಆಗುತ್ತೆ. ಎಂಚ ನಮ್ಮ ಕೆಪಾಸಿಟಿ. ಅಪ್ಪಯ್ಯ, ಒಂದಕ್ಕೊಂದು ಲಿಂಕೇ ಆಯ್ತಾ ಇಲ್ಲ. SP ಅವ್ರ ವಿಷಯ ಬೇರೆ, ಪ್ರಾಜೆಕ್ಟ್ ವಿಷಯ ಬೇರೆ ಕಣಪ್ಪಯ್ಯ. ಲೈ ಮರಗೋಡ, ಬಿಡತಾನೆ ಆ SP ನಮ್ಮ ಜೊತೆ ಇರಬೇಕಲ್ಲ. ಇದೆಲ್ಲ ನಿನ್ಗೆ ಅರ್ಥ ಆಗೋಕ್ಕಿಲ್ಲ. ಸುಮ್ಕೆ ನಾನು ಹೇಳಿದ್ದನ್ನ ಮಾಡು, ಮುಂದಿಂದೆಲ್ಲ ನಾನು ನೋಡ್ಕೊತೀನಿ. ಸರಿ ಅಪ್ಪಯ್ಯ. ನೋಡ್ರಿ, ನಿಮ್ಮ ಪ್ರಾಜೆಕ್ಟ್ ವಿಷಯನ ನಾನು ನೋಡ್ಕೊತೀನಿ. ನೀವು ನಿಮ್ಮ ಹೆಂಡ್ರಿಗೆ ಹೇಳಿ ಆ SP ವಿಷಯಕ್ಕೆ ತಲೆ ಹಾಕ್ಬೇಡಿ ಅಂತ ಹೇಳ್ಬಿಡಿ. ಮಿಕ್ಕಿದ್ದೆಲ್ಲ ನನಗೆ ಬಿಟ್ಬಿಡಿ. ಸರಿ ಸರ್, ತುಂಬ ಸಂತೋಷ. ಏನಿದು, ಮಾವ ರವಿಶಂಕರ್ ಅವರಿಗೆ ಏನೋ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, ಏನು ಕೆಲಸ ಇರಬಹುದು? ಅತ್ಗೆ, ಅಪ್ಪ, ಅತ್ಗೆ. ಏನಪ್ಪ ಹರೀಶ? ಏನೋ ಅಜ್ಜಿಗೇನಾದರೂ ಆಯ್ತಾ? ಅಯ್ಯೋ ಇಲ್ಲ ಅತ್ತಿಗೆ, ಅದು ನಾನು ಅಜ್ಜಿ ಹತ್ರ ಮಾತಾಡ್ತೀನಿ, ಅಂದರೆ ಅಜ್ಜಿ ಜೊತೆ ಮಾತಾಡ್ತಿದ್ನ. ಅವರು ಇದ್ದಕ್ಕಿದ್ದಾಗೆ ಟ್ರಂಕು 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 ಅಂತ ಕನ್ವರ್ಸಕ್ಕೆ ಶುರು ಮಾಡಿಬಿಟ್ರು. ಮತ್ತೆ ಕನ್ವರ್ಸ್ತಿದ್ದಾರಾ? ಟ್ರಂಕ ಏನಿರ್ಬೋದು ಮಾವ? ಟ್ರಂಕು ಅವ್ರದ್ದು ಒಂದು ಚಿಕ್ಕದು ಡಬ್ಬದ ಥರ ಒಂದು ಟ್ರಂಕ್ ಇಟ್ಕೊಂಡಿದ್ರಮ್ಮ. ಅದರೊಳಗಡೆ ಏನೇನೋ ಇಟ್ಕೊಂಡಿದ್ರು, ಅದನ್ನೇನಾದ್ರು ಕೇಳ್ತಾ ಇದ್ದಾರಾ? ಅದನ್ನು ಇಲ್ಲೇ ಎಲ್ಲೋ ಇದೆಯಪ್ಪ ಅವ್ರದ್ದು. ಇದನ್ನೇನಾದ್ರು ಕೇಳ್ತಾ ಇದ್ದಾರಾ? ನೋಡಮ್ಮ, ಇದು ಅವ್ರದ್ದೇ. ಇದು ಅಜ್ಜಿ ಯಾಕೆ ಇದನ್ನು ತೊಗೊಂಬರಕ್ಕೆ ಹೇಳಿದ್ರು? ಹಂಗೇನಾದ್ರು ಕೊಡ್ತಾರಾ? ದುಡ್ಡಿನ ವಿಷಯ ತೆಗೆದಿದ್ದಕ್ಕೆ ದುಡ್ಡು ಕೊಡೋ ಪ್ಲ್ಯಾನ್ ಏನಾದರೂ ಮಾಡಿದ್ರಾ? ಮಾವ, ಏನವ? ಅದು ನೀವೇನೋ ರವಿಶಂಕರ್ ಅವ್ರ ಪ್ರಾಜೆಕ್ಟು ಅಂತ ಮಾತಾಡ್ತಿದ್ರಿ. ನನಗ್ಯಾಕೋ ಇದೆಲ್ಲ ಬೇಡ ಅಂತ ಅನ್ನಿಸ್ತಿದೆ ಮಾವ. ಇವಳ್ಯಾಕೆ ನಮ್ಮ ಮಧ್ಯೆ ಕಡ್ಡಿ ಅಲ್ಲಾಡ್ಸಕ್ಕೆ ಬಂದ್ಲು? ಅವ ಭಾವನವ, ಇಲ್ಲೇನೋ ಬ್ಯಾರೆ ವಿಷಯ ಮಾತಾಡ್ತಾ ಇವಿ ಕಣವ. ಇದಕ್ಕೆಲ್ಲ ನೀವು ತಲೆ ಹಾಕ್ಬಾರ್ದು ಕಣವ. ನೀವು ಒಳಿಗೆ ಹೋಗಿ ಹೋಗಿ. ಅಲ್ಲ, ನಾವೇನೋ ಮಾತಾಡ್ಕೋತಿದ್ವಿ, ಇವ್ರಿಗೇನು ಪ್ರಾಬ್ಲಮ್ಮು ನೋಡಿ ಸರ್, ಮತ್ತೆ ಮಾತಾಡ್ತಾರೆ. ಅದೆಲ್ಲ ಬಿಡ್ರಿ, ನೀವು ಯಾಕ್ರಿ ತಲೆ ಕೆಡ್ಸ್ಕೋತೀರಿ ಅದಕ್ಕೆ? ಹಂಗಲ್ಲ ಸರ್, ನಾನು ಹೆಂಡತಿ ಸೋಪಣ್ಣಿಕೋನು ಹಿಂಗೇನೆ. ನಾವೇನಾದ್ರು ಕೆಲಸ ಮಾಡಕ್ಕೆ ಹೋಗ್ತೀವಿ ಅಂದರೆ ಮಾಡೋಕ್ಕೆ ಬಿಡಲ್ಲ. ಅಪ್ಪಾಜಿ, ಏನಪ್ಪಾಜಿ ಇದು? ಭಾವನಾ ಮೇಡಮ್ ಅವ್ರ ಬಗ್ಗೆ ಹೆಂಗೆ ಮಾತಾಡ್ತಾವ್ರೆ? ಅಲ್ಲ,
ನಾನು ಆ ಥರ ಏನಂದೆ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ರೇ, ನಾನು ಸುಮ್ಮನೆ ಹಂಗೆಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ರೀ. ನಮ್ಮ ಭಾವನಾ ಮೇಡಮ್ ಅವ್ರ ಬಗ್ಗೆ ನೀವು ಯಾಕೆ ಹಂಗೆ ಮಾತಾಡಬೇಕು? ಅಲ್ಲ, ನಮ್ಗಳ ಮುಂದೆ ಹಿಂಗೆಲ್ಲ ಮಾತಾಡ್ತಿದ್ರ ಅಂದಮೇಲೆ ನಾವೆಲ್ಲ ಇಲ್ದೇ ಇರ್ಬೇಕಾರೆ ಹೆಂಗೆಲ್ಲ ಮಾತಾಡ್ತೀರಾ ನೀವು? ಮೊದಲು ಮಾತಾಡ್ದಂಗೆ ಅಂತ ಕಲೀರಿ ರೀ. ಲೇ ಸಿದೋ, ನೀವು ಸುಮ್ಕಿರಲ್ಲ ಸರ್, ನೀವು ಸುಮ್ಕಿರಿ. ಅಲ್ಲ, ನಾನು ಆ ಥರ ಏನು ಹೇಳಿದೆ ಅಂತ. ನಾವೇನೋ ಮಾತಾಡ್ಕೋತಿದ್ರೆ ಇವ್ರು ಯಾಕೆ ಇಂಟರ್ಫಿಯರ್ ಆಗ್ತಾರೆ ಅಂತ ಕೇಳಿದೆ. ಹತ್ತಪ್ಪ, ನೀವಿಬ್ರು ಇವಾಗ ಸುಮ್ಮನೆ ಇರ್ತೀರಾ? ವಾ ಭಾವನಾ, ನೀನು ಒಳಿಗೆ ನಡೆಯವಾ? ಲೇ ಸಿದ್ದೇಗೌಡ, ನಡ್ಲ ಒಳಿಗೆ ನೀನೇನು? ಅಪ್ಪಾಜಿ, ಅದು ಹಂಗಲ್ಲ. ಲೇ, ನನ್ನ ಮಾತು ಬೆಲೆ ಕೊಡ್ತೀಯಾ ಇಲ್ವಾ ನೀನು? ನಡ್ಲ ಒಳಿಕೆ. ಹೋಯ್ತೀನಿ ಅಪ್ಪಾಜಿ, ಆದರೆ ಇವ್ರು ನೀವು ಅನ್ಕೊಂಡಷ್ಟು ಒಳ್ಳೆಯವರಲ್ಲ. ಅವರಿಂದ ನಿಮ್ಮ ಹೆಸರಾಗಬಾರ್ದು, ಅದಕ್ಕೆ ಹೇಳ್ತಾವನೆ. ಲೇ ಸಿದ್ದೇಗೌಡ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ಸುಮ್ಕೆ ನೀನು ಒಳಿಗೆ ನಡಿಲ್ಲ, ಕರ್ಕೊಂಡೋಗವ ಅವನ್ನ. ನೋಡ್ರಿ, ನಿಮ್ಮ ಪ್ರಾಜೆಕ್ಟ್ ವಿಷಯ ನಾನು ನೋಡ್ಕೊತೀನಿ. ನೀವು ನಿಮ್ಮ ಮೆಂಡ್ರಿಗೆ ಹೇಳ್ಬಿಟ್ಟು ಆ SP ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳಿ. ಇನ್ನು ಮಿಕ್ಕಿದ್ದೆಲ್ಲ ನನಗೆ ಬಿಟ್ಬಿಡಿ. ಸರಿ ಸರ್, ಖಂಡಿತ ನಾನಿನ್ನು ಬರ್ತೀನಿ ಸರ್. ಆಯ್ತು. ಲೈ ಮುರುಗೋಡ, ಈ ದಿನ ನಮ್ಮ ಮನೆಯವರೆಲ್ಲ ತಲೆ ತಿಂತಾಯಿದ್ರು, ಅದೇ ಸಾಕಾಗೋಗಿತ್ತು. ಈಗ ನೋಡಿದ್ರೆ ಆ ಸೌಪರ್ಣಿಕ ರವಿಶಂಕರು ಸೇರ್ಕೊಂಬಿಟ್ರಲ್ಲ ಅದಕ್ಕೆ. ಹಾಂ, ಅಲ್ಲ, ಈಟೋ ತಕ್ಕ ನಮ್ಮ ಸಿದ್ದೇಗೌಡ ತೆಪ್ಪು ಕೂತಿದ್ದ. ಆ ಭಾವನಂಗೆ ಬೈದರು ಅಂದ ತಕ್ಷಣ ಒಳ್ಳೆ ಹುಲಿ ಬಂದಂಗೆ ಬಂದ್ಬಿಟ್ಟಲ್ಲ ಎಗರಕ್ಕೆ. ಪಾಪಯ್ಯ, ನಮ್ಮ ಸಿದ್ದು ದುಃಖ, ಕೋಪ, ಪಶ್ಚಾತ್ತಾಪ, ನೋವಿಂದ ಸಿಕ್ಕಾಕೊಂಡು ಒದ್ದಾಡ್ತವನೆ ಕಣಪ್ಪಯ್ಯ. ಅವನಿಗೆ ಭಾವನವರೇ ಜೀವನ ಎಲ್ಲ ಆಗ್ಬಿಟ್ಟವ್ರೆ. ಅವ್ರಿಗೆ ಏನಾರ ಅಂದರೆ ಸಾಕು, ಅವನ ಕೈಲಿ ತಡ್ಕೊಳಕ್ಕೆ ಆಗಕ್ಕಿಲ್ಲ ಕಣಪ್ಪಯ್ಯ. ಆದಷ್ಟು ಬಿರ್ನೆ ಈ ಕೇಸು ಅದು ಇದು ಆಳು ಮುಳಿ ಎಲ್ಲ ಮುಗಿದು ಎಲ್ಲ ಸರಿ ಹೋಗ್ಬಿಟ್ರೆ ಸಾಕು. ಅವ್ನು ಯಾವಾಗಲೂ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡಿರೋದು ನೋಡ್ಕಾಯ್ತಲ್ಲ ಕಣಪ್ಪಯ್ಯ. ಕಡ್ಲ ಮರಗೌಡ, ನನಗೂ ಹಂಗೆ ಅನ್ನಿಸ್ತದೆ. ಯಾವಾಗ ಈ ಕೇಸೆಲ್ಲ ಮುಗಿದು ನಮ್ಮ ಸಿದ್ದೇಗೌಡ ಮೊದಲ ಥರ ಆಯ್ತಾನೋ ಅಂತ ಕಾಯ್ತಾ ಇದ್ದೀನಿ ಕಲ. ದೇವ್ರ ದಯದಿಂದ ಸಿದ್ದೇಗೌಡ ಮೊದಲ ಥರ ಆದರೆ ಸಾಕಲ್ಲ. ಅಮ್ಮ, ಅಮ್ಮ, ಇದಾ ಪೆಟ್ಟಿಗೆ? ಇದೇನಾ ನೋಡು ಅಮ್ಮ. ಅಮ್ಮ, ಮಾತಾಡಮ್ಮ. ಮಾವ, ಅಲ್ಲ, ಡಾಕ್ಟ್ರ್ ಮಾತಾಡಿಸಿ ಅಂದಿದ್ದಾರೆ, ಆದರೆ ಬಲವಂತ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಇವನು ಏನು ಕೇಳಿಸ್ಕೊಂಡೋ, ಅವ್ರು ಏನು ಹೇಳಿದ್ರು, ನಾವು ಜಾಸ್ತಿ ಮಾತಾಡ್ಸೋದು, ಅವ್ರಿಗೆ ಆಯಾಸ ಆಗೋದು ಯಾಕೆ ಮಾವ? ಹೋಗಿಲ್ಲ ಅತ್ತಿಗೆ, ಅವ್ರು ಟ್ರಂಕ್ ಅಂತ ಹೇಳಿದ್ದು ಚೆನ್ನಾಗಿ ಕೇಳಿಸ್ತು, ಕರೆಕ್ಟಾಗಿತ್ತು. ಇರ್ಬೋದಪ್ಪ, ಯಾಕಂದರೆ ಅಮ್ಮ ಇದರಲ್ಲಿ ಏನೋ ಇಡ್ತಾ ಇದ್ರು, ತೆಗಿತಾ ಇದ್ರು. ಅಪ್ಪ, ಲಾಕ್ ಓಪನ್ ಮಾಡಿ ನೋಡಿ, ಏನಿದೆ ಅಂತ ಗೊತ್ತಾಗುತ್ತೆ. ಇದು ಬೀಗ ಹಾಕಿದ್ಯಪ್ಪ, ಇದು ಕೀನು ಅಮ್ಮನ ಹತ್ರನೇ ಇರುತ್ತೆ. ಅಮ್ಮ, ಇದ್ರದ್ದು ಪೆಟ್ಟಿಗೆದು ಕೀ ಇದೆಯಾ? ಕೀ ಅಜಯ್, ಆಗಲೇ ಹೇಳಿದ್ರಲ್ಲ ಟ್ರಂಕ್ ಕೀ. ಮಾವ, ಹೋಗಲಿ ಬಿಡಿ ಮಾವ. ನಾವು ತುಂಬ ಪ್ರಶ್ನೆಗಳನ್ನ ಕೇಳಿದ್ರೆ ಅಜ್ಜಿ ಹಿಂಸೆ ಆಗ್ಬೋದು. ಅವ್ರು ಏನು ಕನ್ವರ್ಸಿದ್ರೋ ಏನೋ. ಇದ್ರಲ್ಲಿ ಏನಿದೆ ಏನು ಅಂತ ಗೊತ್ತಿಲ್ಲಮ್ಮ. ಸುಮಾರು ವರ್ಷದಿಂದ ಏನೋ ಇಟ್ಕೊಳ್ತಿದ್ರು, ತೆಗಿತಿದ್ರು. ನಾನೇನು ಇದನ್ನು ಗಮನಿಸ್ತಿರ್ಲಿಲ್ಲ. ಏನಿದೆಯೋ
ಯಾಕೆ ಟ್ರಂಕು ಅಂತ ಅಂತಿದ್ರು? ಇದೇನ್ರಿ ಈ ಥರ ಸುಮ್ಮನೆ ಕೂತಿದ್ದೀರಾ? ನೀವು ಹೀಗೆಲ್ಲ ಸುಮ್ಮನೆ ಕೂರೋರಲ್ವಲ್ಲ. ಅಟ್ಲೀಸ್ಟ್ ಯಾವಾಗಲೂ ಫೋನ್ ಆದರೂ ನೋಡ್ತಿರ್ತೀರಾ. ಇವತ್ತು ಯಾಕೆ ಅದನ್ನೂ ನೋಡ್ತಿಲ್ಲ? ಓ, ನಾನಿದ್ದೀನಿ ಅಂತನಾ? ಪರವಾಗಿಲ್ಲ, ನೀವು ನೋಡ್ಕೊಳ್ಳಿ, ನಾನೇನು ಅಂದ್ಕೊಳ್ಳಲ್ಲ. ನಿಮ್ಮ ಖುಷಿಗೆ ನಾನು ಯಾಕೆ ಅಡ್ಡ ಬರಲಿ? ಹೌದು, ನನಗೊಂದು ಕ್ಯೂರಿಯಾಸಿಟಿ ರೀ. ನೀವು ಫೋನಲ್ಲಿ ಏನು ನೋಡ್ತಾ ಇರ್ತೀರಾ? ಅದೇ ನೀವು ಕ್ಯಾಮ್ರಾಗಳೆಲ್ಲ ಇಟ್ಟಿದ್ದೀರಲ್ಲ, ಅದರಲ್ಲಿ ಏನೇನು ರೆಕಾರ್ಡ್ ಆಗಿರುತ್ತೋ ಅದನ್ನೆಲ್ಲ ನೋಡ್ತಿರ್ತೀರಾ? ಚಿನ್ಮರಿ ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ನೀವು ಆಡ್ತಿರೋ ದೊಡ್ಡದು ನನಗೆ ಭಯ ಆಗ್ತಾ ಇದೆ. ಅಯ್ಯೋ ರಾಮ, ಮತ್ತೇನ್ರಿ ಭಯ ಅಂತೀರಾ? ಅಲ್ಲ, ನೀವು ಹೇಳಿ, ನಾನು ಏನು ಕೇಳಬಾರ್ದು ಕೇಳಿದೆ, ನೀವೇ ಹೇಳಿ. ಫೋನ್ ಯಾಕೆ ನೋಡ್ತಿಲ್ಲ ಅಂತ ಕೇಳಿದೆ ಅಷ್ಟೇ. ಯಾಕೆಂದರೆ ಈ ಮನೇಲಿ ಒಂದು ರೇಡಿಯೋನೂ ಇಲ್ಲ, FM ಇಲ್ಲ. ಇಲ್ಲಿ ನೋಡಿ, ಹೇಳ್ಕೊಳೋಕೆ ಇಷ್ಟು ದೊಡ್ಡ TV, ಆದರೆ ಕೇಬಲ್ಲೇ ಇಲ್ಲ. ಎಂಟರ್ಟೈನ್ಮೆಂಟ್ಗೆ ಅಂತ ಏನಾದರೂ ಬೇಕಲ್ವಾ? ಅದಕ್ಕೆ ಫೋನೇ ನೋಡಬೇಕು. ಅದಕ್ಕೆ ನೀವು ನೋಡಿ, ಪರವಾಗಿಲ್ಲ, ನಾನೇನು ಅಂದ್ಕೊಳ್ಳಲ್ಲ. ನೋಡಿ, ಮೈ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ, ಬನ್ನಿ ಡಾಕ್ಟ್ರ್ ಹತ್ರ ಹೋಗೋಣ. ರೀ, ಏನು ಹೇಳ್ತಿದ್ದೀರಾ? ದೇಹಕ್ಕಾಗಿರೋ ಕಾಯಿಲೆಗಳಿಗೆ ಇನ್ನೂ ಎಷ್ಟೋ ಮೆಡಿಸಿನ್ಸ್ನ ಕಂಡು ಹಿಡ್ದಿಲ್ಲ ಡಾಕ್ಟ್ರು. ಇನ್ನು ಮನ್ಸಿಗಾಗಿರೋ ಕಾಯಿಲೆಗೆ ಏನು ಮಾಡ್ತಾರೆ? ನೀವು ಬುದ್ಧಿವಂತರ ಅನ್ಕೊಂಡಿದ್ದೆ, ಯಾಕೀಗೆಲ್ಲ ಪೆದ್ದಾಗಿ ಮಾತಾಡ್ತಿದ್ದೀರಾ? ಯಾಕೋ ಚಿನ್ನುಮರಿ ಕಂಟ್ರೋಲ್ ಮೀರಿ ನಡ್ಕೋತಾ ಇದ್ದಾರೆ. ಇವ್ರು ಹೀಗೆ ಆಡ್ತಿದ್ರೆ ಖಂಡಿತ ಆರೋಗ್ಯ ಏರ್ಪೇರಾಗುತ್ತೆ. ಹೇಗೆ ಇವ್ರಿಗೆ ಕಂಟ್ರೋಲ್ ಮಾಡೋದೀಗ? ನೋಡಿದ್ರಾ, ಈ ಥರ ಸುಮ್ಮನೆ ಇದ್ರೇ ಏನೇನೋ ಯೋಚನೆಗಳು ತಲೆಗೆ ಬರುತ್ತೆ. ಆದರೆ ಬರೋ ಯೋಚನೆಗಳೆಲ್ಲ ನೆರವೇರ್ಸೋಕ್ಕಾಗಲ್ಲ ರೀ. ಅದಕ್ಕೆ ನೀವು ನಂತರ ಆಗೋದು ಬೇಡ. ಅದಕ್ಕೆ ಹೇಳ್ತಾ ಇರೋದು, ನೀವು ಆರಾಮಾಗಿ ಕೂತ್ಕೊಂಡು ಫೋನ್ ನೋಡಿ. ಅದರಲ್ಲಿ ಯಾವ್ಯಾವ ಕ್ಯಾಮ್ರಾದಲ್ಲಿ ಯಾರ್ಯಾರು ಕಾಣಿಸ್ತಾರೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಅದೆಲ್ಲದು ನೋಡಿ ನೀವು ಖುಷಿ ಪಡಿ. ನಿಮಗೆ ಅದೇ ಖುಷಿ ಅಲ್ವಾ? ಚಿನ್ನುಮರಿ, ಮಾತು ನಿಲ್ಲಿಸ್ತೀರಾ? ಬೆಳಗಿಂದ ಹೀಗೆ ಆಡ್ತಾ ಇದ್ದೀರಾ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆ ಕೋಪ ಬರ್ತಾ ಇದೆಯಾ? ನಾನು 1-2 ದಿವಸ ಹೀಗೆ ಆಡ್ತಿರೋದಕ್ಕೆ ನಿಮಗೆ ಕೋಪ ತಡ್ಕೊಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನನ್ನ ಮದುವೆ ಆಗಿ ಬಂದ ದಿವಸದಿಂದನೂ ನೀವು ಹೀಗೆ ನನ್ನ ಜೊತೆ ನಡ್ಕೋತಾ ಇದ್ದೀರಲ್ಲ, ನಾನು ಹೇಗ್ರಿ ಸಹಿಸ್ಕೋಬೇಕು? ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ನಾವು ಏನೇನು ಮಾಡ್ತೀವಿ ಅದು ನಮ್ಮ ಹಿಂದೆನೇ ಬರ್ತಾ ಇರುತ್ತೆ. ಚಿನ್ನುಮರಿ, ನೋ, ನೀವೇನು ಮಾತಾಡಬಾರ್ದೀಗ. ಇದು ಮಾತಾಡೋ ಸಮಯ ಅಲ್ಲ, ಕೂತ್ಕೊಂಡು ಫೋನ್ ನೋಡೋ ಸಮಯ. ಪ್ಲೀಸ್, ನೀವು ಕೂತ್ಕೊಳ್ಳಿ, ನಾನು ಖಂಡಿತ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ಅಲ್ಲಿ ಕೂತ್ಕೋತೀನಿ, ನಾನು ಏನೂ ನೋಡಲ್ಲ, ನೀವು ನೋಡಿ. ಏನು ಇಷ್ಟೊಂದು ಕ್ಲೋಸ್ ಅಪ್ ಸ್ಮೈಲ್ ಕೊಡ್ತಾ ಇದೆಯಾ? ಏನು ವಿಷಯ? ಗುಡ್ ನ್ಯೂಸು ಬ್ರೋ, ಗುಡ್ ನ್ಯೂಸು. ಅಜ್ಜಿ ಇವತ್ತು ಮಾತಾಡಿದ್ರು. ಏನ? ಅಜ್ಜಿ ಮಾತಾಡಿದ್ರ? ಹೋಗೋಣ. ಏನಂದ್ರು? ಅಪ್ಪ ಅಜ್ಜಿ ಹತ್ರ ಆಶೀರ್ವಾದ ಕೇಳಿದ್ರ? ಅಜ್ಜಿ ಅದಕ್ಕೆ ಹೀಗೆ ಕೈಯಲ್ಲಿ ಆಡಿಸಿದ್ರು. ಅಷ್ಟೇ ಅಲ್ಲ ಕಣೋ, ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದಂಗಾಯ್ತು. ಏನೇನೋ ಕನ್ವರ್ಸ್ತಾ ಇದ್ರು. ಅಪ್ಪ ಅಮ್ಮ ನಮಗೆ ಎಲ್ರಿಗೂ ಎಷ್ಟು ಖುಷಿ ಆಯ್ತು ಗೊತ್ತೇನೋ. ಡಾಕ್ಟ್ರು ಬಂದು ನೋಡ್ಕೊಂಡು ಹೋದ್ರು. ಡಾಕ್ಟ್ರ್ ಏನಂದ್ರು? ಅವರು ಅದೇ ಹೇಳಿದ್ರು ಕಣ, ಅಜ್ಜಿ ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರಲ್ವಾ, ಈ ಜಾಗನೇ ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿದೆ, ಅದಕ್ಕೆ ಬೇಗ ರಿಕವರ್ ಆಗ್ತಿದ್ದಾರೆ, ಇದನ್ನೇ ಕಂಟಿನ್ಯೂ ಮಾಡಿ, ಯಾರಾದ್ರೂ ಜೊತೆಲಿದ್ದು ಮಾತಾಡಿಸ್ತಾ ಇರಿ ಅಂದರು. ಚಲೋ ಆಯ್ತನೋ? ಅಷ್ಟೇ ಅಲ್ಲ ಕಣ, ಅಜ್ಜಿಗೆ ಸ್ವಲ್ಪ ಪ್ರಜ್ಞೆ ಬಂತಲ್ಲ, ಆಗ ಜಯಂತ್ 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 ಅಂತ ಕನ್ವರ್ಸರು. ನೋಡಿದ್ಯಾ ಅಜ್ಜಿ ಅವ್ರ ಬುದ್ಧಿ ತೋರಿಸೇ ಬಿಟ್ರು. ಎಷ್ಟು ದಿನ ನಾವೆಲ್ಲ ನೋಡ್ಕೊಂಡಿದ್ದೀವಿ, ನಮ್ಮ ನೆನಪೇ ಇಲ್ಲ. ಜಯಂತ್ ಜಯಂತ್ ಅಂತಿದ್ದಾರೆ. ನೀನು ಒಳ್ಳೆ ಹಾಗಲ್ವೋ.
ಇತ್ತೀಚೆಗೆ ಅವರು ಜಾನು ಮತ್ತು ಜಯಂತ್ ಅವ್ರ ಮನೇಲೆ ಇದ್ದಿದ್ದಲ್ವಾ, ಅದಕ್ಕೆ ಅವ್ರ ಹೆಸರು ಬಂದಿರತ್ತೆ. ಸಾಕು ಮುಚ್ಚಪ್ಪ, ನೀನು ನಿನ್ನ ಅತ್ತಿಗೆ ಥರ ಮನೆಯವ್ರು ಪರವಿಸ್ಕೊಂಡು ಮಾತಾಡ್ಬಿಡು. ವಿಷಯ ಬಿಡು, ಮುಂದೇನಾಯ್ತು? ಅಜ್ಜಿ ಏನಂದ್ರು? ಶುಶು ಹೇಳೋದು ಮರ್ತೆ ನೋಡು, ನಾನು ಅಜ್ಜಿ ಹತ್ರ ಮಾತಾಡ್ತಾ ಇದ್ನಾ, ಅಜ್ಜಿ ಅದಕ್ಕೆ ಟ್ರಂಕು 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 ಅಂತ ಕನ್ವರ್ಸಕ್ಕೆ ಶುರು ಮಾಡಿದ್ರು ಕಣೋ. ಹಾಂ, ಟ್ರಂಕು ಅಂದ್ರ? ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಇಷ್ಟ ತನಕ ಬೇಡದವ್ರ ವಿಷಯ ಹೇಳ್ತಿದ್ಯಲ್ಲ, ಇದು ಇಂಪಾರ್ಟೆಂಟ್ ವಿಷಯ. ಬೈಲೆ ವಯಸ್ಸಾದವರು ಈ ದುಡ್ಡನ್ನೆಲ್ಲ ಎಲ್ಲಿಟ್ಟಿರ್ತಾರೆ ಗೊತ್ತಾ? ಅದೇ ಟ್ರಂಕಲ್ಲಿ ಇಟ್ಟಿರ್ತಾರೆ. ಅಜ್ಜಿದು ಕೊನೆಗಾಲ ಅಲ್ವಲ್ಲಪ್ಪ, ಅದಕ್ಕೆ ದುಡ್ಡು ಅಲ್ಲೇ ಇಡ್ತಾರೆ. ಹೇಳು ಮುಂದೇನಾಯ್ತು ಹೇಳು. ಏನನ್ನ ಕಡ ಇದ್ರೂ ಇರ್ಬೋದೇನಪ್ಪ. ಯಾಕೆ ಅಂದರೆ ನಾನು ಅವ್ರ ಹತ್ರ ಬಿಸ್ನೆಸ್ಗೆ ದುಡ್ಡು ಬೇಕು ಅನ್ನೋ ವಿಚಾರ ಮಾತಾಡ್ತಿದ್ದಾಗ ಟ್ರಂಕು ಟ್ರಂಕು ಅಂದರು ಅವರು. ಅದು ಸರಿ, ನೀನು ಅಜ್ಜಿನ ಮಾತಾಡ್ಸೋಕ್ಕೆ ನಂಬಾಗಿ ಬಂದಿದ್ಯಾ? ಸಾರಿ ಬ್ರೋ, ಅದು ಅದಕ್ಕೆ ಅವ್ರಿಗೆ ಜಾಸ್ತಿ ಕೆಲಸ ಇದೆ, ನೀನು ಹೋಗಿ ಅಜ್ಜಿ ಹತ್ರ ಕೂತ್ಕೊಂಡು ಮಾತಾಡ್ತಿರೋ ಅಂತ ಅವರೇ ಕಳಿಸ್ಕೊಟ್ರು. ಅದಕ್ಕೆ ಹೋಗಲಿ ಬಿಡ, ನೀನಲ್ವಾ, ಅಡ್ಜಸ್ಟ್ ಮಾಡ್ಕೋತೀನಿ. ಬ್ರೋ, ನಾನು ನಿಮ್ಮ ಭಾಗಕ್ಕೆ ಬಂದಿರೋ ವಿಚಾರನ ದಯವಿಟ್ಟು ಸಿಂಚನ ಹತ್ರ ಮಾತ್ರ ಹೇಳ್ಬಿಡಪ್ಪ, ಆಮೇಲೆ ನನ್ನ ಕತೆ ಅಷ್ಟೇ. ಆಯ್ತು ಬಿಡು, ಅದಕ್ಕೆ ಯಾಕೆ ಮುಖನ ಹಿಂಗಿಟ್ಕೊಂಡು ಹೇಳ್ತೀವಿ? ಈಗ ಆ ವಿಷಯ ಎಲ್ಲ ಬಿಡು, ಟ್ರಂಕ್ ವಿಷಯ ಮಾತಾಡೋಣ. ನೀನು ಹೇಗೋ ಅಜ್ಜಿ ರೂಮಲ್ಲಿ ಟ್ರಂಕ್ ಇರೋದನ್ನ ನೋಡಿದ್ದೆ. ಹೌದು, ಸೀದಾ ಹೋಗಿ ಆ ಟ್ರಂಕನ್ನು ಎತ್ಕೊಂಡು ಬಂದ್ಬಿಡು. ನಾನಾ? ನೀನೇ ಕಣ, ನಿನ್ನಿಂದನೇ ಈ ಕೆಲಸ ಆಗೋದು. ಸೀದಾ ಹೋಗಿ ಟ್ರಂಕ್ ತಗೊಂಬಾ, ಏನಿರುತ್ತೆ ನೋಡೋಣ. ಸರಿ, ನಾನು ನಿಮ್ಮ ಭಾಗಕ್ಕೆ ಬಂದಿದ್ದಕ್ಕೆ ಟ್ರಂಕ್ ತಂದು ಕೊಡ್ತೀನಿ, ಅಲ್ಲಿಗೆ ಸರಿ ಹೋಗುತ್ತೆ. ಓಕೆನಾ? ಸರಿ ಹೋಗೋದೇನಾ? ಹಾಗೆ ಕೂತಿದ್ಯಲ್ಲ, ಈಗಲೇ ಹೋಗೋ, ಈಗಲೇ ತಗೊಂಬಾ. ಈಗಲೇ ಕಣ, ಹೋಗ, ಕೆಲಸ ಮುಗಿಸ್ಕೋಣ. ರೆಡಿ ಕೊಡು. ಹೋಗ್ಲಾ?